ಗಣೇಶ ಮೂರ್ತಿ ವಿಸರ್ಜನೆ ಮೆರವಣಿಗೆ ವೇಳೆ ನಡೆದ ಕಲ್ಲು ತೂರಾಟದಲ್ಲಿ ಇಬ್ಬರು ಕಾನ್ಸ್ಟೇಬಲ್ಗಳು ಗಾಯಗೊಂಡ ಘಟನೆಗೆ ಸಂಬಂಧಿಸಿದಂತೆ 30 ಮಂದಿಯನ್ನ ಬಂಧಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಪೊಲೀಸರ ಪ್ರಕಾರ ಮೆರವಣಿಗೆ ಸುಗಮವಾಗಿ ಸಾಗ್ತಾ ಇದ್ದು ನಿನ್ನೆ ಸಂಜೆ ಚಾಮರಾಜಪೇಟೆ ವೃತ್ತದ ಬಳಿ ಸಾಗ್ತಾ ಇದ್ದಾಗ ಕಲ್ಲು ತೂರಾಟ ಆರಂಭವಾಯಿತು. ಕೆಲವರು ಘೋಷಣೆಗಳನ್ನ ಕೂಗಿದ್ರಿಂದ ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ಆಗ ಕೆಲ ದುಷ್ಕರ್ಮಿಗಳು ಕಲ್ಲು ತೂರಾಟ ನಡೆಸಿದ್ದು ಇಬ್ಬರು ಪೇದೆಗಳಿಗೆ ಗಾಯಗಳಾಗಿವೆ. ಕೂಡಲೇ ಪರಿಸ್ಥಿತಿ ನಿಯಂತ್ರಿಸಿ ಗಣೇಶ ಮೂರ್ತಿಯನ್ನ ಶಾಂತಿಯುತವಾಗಿ ವಿಸರ್ಜನೆಗೊಳಿಸಲಾಯಿತು. ಸೂಕ್ತ ಭದ್ರತಾ ಪಡೆಗಳನ್ನ ನಿಯೋಜಿಸಿ ಪರಿಸ್ಥಿತಿಯನ್ನ ಸಂಪೂರ್ಣವಾಗಿ ಹತೋಟಿಗೆ ತರಲಾಯಿತು ಎಂದು ದಾವಣಗೆರೆ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ತಿಳಿಸಿದ್ದಾರೆ. ನಿನ್ನೆ ದಾವಣಗೆರೆಯಲ್ಲಿ ನಡೆದಂತಹ ಗಣೇಶ ಮೂರ್ತಿ ವಿಸರ್ಜನೆ ವೇಳೆ ನಡೆದಂತಹ ಕಲ್ಲು ತೂರಾಟಕ್ಕೆ ಸಂಬಂಧಿಸಿದಂತೆ 30 ಜನರನ್ನ ಬಂಧಿಸಲಾಗಿದೆ ಎಂದು ಪೊಲೀಸರು ಮಾಹಿತಿಯನ್ನು ನೀಡಿದ್ದಾರೆ. ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆ ವೇಳೆ ನಡೆದ ಕಲ್ಲು ತೂರಾಟದಲ್ಲಿ ಇಬ್ಬರು ಕಾನ್ಸ್ಟೇಬಲ್ಗಳು ಗಾಯಗೊಂಡ ಘಟನೆಗೆ ಸಂಬಂಧಿಸಿದಂತೆ ಬರೋಬ್ಬರಿ 30 ಮಂದಿಯನ್ನ ಬಂಧಿಸಲಾಗಿದೆ. ಪೊಲೀಸರ ಪ್ರಕಾರ ಮೆರವಣಿಗೆ ಸುಗಮವಾಗಿಯೇ ನಡೀತಾ ಇತ್ತು. ನಿನ್ನೆ ಸಂಜೆ ಚಾಮರಾಜ ವೃತ್ತದ ಬಳಿ ಈ ಮೆರವಣಿಗೆ ಸಾಗ್ತಾ ಇದ್ದಾಗ ಕಲ್ಲು ತೂರಾಟ ಆರಂಭವಾಗಿದೆ. ಕೆಲವರು ಘೋಷಣೆಗಳನ್ನ ಕೂಗಿದ್ರಿಂದ ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿ ನಡೆದಿದೆ. ಆಗ ಕೆಲ ದುಷ್ಕರ್ಮಿಗಳು ಕಲ್ಲು ತೂರಾಟ ಮಾಡಿದ್ದಾರೆ. ಇಬ್ಬರು ಪೇದೆಗಳಿಗೆ ಈ ಒಂದು ಕಲ್ಲು ತೂರಾಟದ ಸನ್ನಿವೇಶದಲ್ಲಿ ಗಾಯಗಳಾಗಿವೆ. ಕೂಡಲೇ ಪರಿಸ್ಥಿತಿಯನ್ನ ನಿಯಂತ್ರಿಸಿ ಗಣೇಶ ಮೂರ್ತಿಯನ್ನ ಶಾಂತಿಯುತವಾಗಿ ವಿಸರ್ಜನೆಗೊಳಿಸಲಾಯಿತು. ಸೂಕ್ತ ಭದ್ರತಾ ಪಡೆಗಳನ್ನ ನಿಯೋಜಿಸಿ ಪರಿಸ್ಥಿತಿಯನ್ನ ಸಂಪೂರ್ಣವಾಗಿ ಹತೋಟಿಗೆ ತರಲಾಯಿತು ಎಂದು ದಾವಣಗೆರೆ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ತಿಳಿಸಿದ್ದಾರೆ. ನಿನ್ನೆ ಆಗಿದ್ದ ಘಟನೆ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತು. ನಿನ್ನೆ ಸಾಯಂಕಾಲ 6:45 ಅಪ್ರಾಕ್ಸಿಮೇಟ್ಲಿ ಆ ಟೈಮಲ್ಲಿ ಅಗಲಮರ ಸರ್ಕಲಲ್ಲಿ ಕಿಡಿಗೇಡಿಗಳು ಬಂದು ಈ ಮುದ್ದಬೋವಿ ಕಾಲನಿಯಿಂದ ಬರ್ತಾ ಇದ್ದ ಗಣೇಶ ಮೂರ್ತಿ ವಿಸರ್ಜನೆಗೆ ಹೋಗುವ ಸಮಯದಲ್ಲಿ ಕಲ್ಲು ತೂರಾಟ ಆಯಿತು. ಅದಾದ ನಂತರ ಅಲ್ಲೇ ನಿಯರ್ ಬೈ ನಮ್ಮ SP ಅವ್ರ ರೌಂಡ್ಸ್ ಮೇಲೆ ಇದ್ದಾಗ ಇಮಿಡಿಯೇಟ್ಲಿ ಬಂದುಬಿಟ್ಟು ಅದು ಕಂಟ್ರೋಲ್ ತೊಗೊಂಡ್ರು. ಆ ಸ್ಟೋನ್ ಪೆಲ್ಟಿಂಗ್ ದೂರದಿಂದ ಮಾಡಿದ್ದಾರೆ. ದೂರದಿಂದ ಮಾಡಿದಾಗ ಒಂದೆರಡು ಸ್ಟೋನು ನಮ್ಮ ಸ್ಟಾಫ್ಗೆ ಸಣ್ಣ ಪುಟ್ಟ ಏಟ್ ಆಯಿತು. ಅದಾದ ಸಾರ್ವಜನಿಕ ಯಾವುದು ಆಗಿದ್ದು ಈವರೆಗೂ ಯಾವುದೂ ಒಂದು ಕಂಪ್ಲೇಂಟ್ ಬಂದಿಲ್ಲ. ಅದಾದ ನಂತರ ಕಂಟ್ರೋಲ್ ತೊಗೊಂಡು ಇಮಿಡಿಯೇಟ್ಲಿ ಅಲ್ಲಿಂದ ಮತ್ತೆ ಗಣೇಶ ಮೂರ್ತಿನೂ ವಿಸರ್ಜನೆಗೆ ಹಂಗೆ ಪ್ರೊಸೆಷನ್ ಕಂಟಿನ್ಯೂ ಮಾಡಿಕೊಂಡು ಒಂದು 100-120 ಜನ ಹೋಗ್ಬಿಟ್ಟು ವಿಸರ್ಜನೆ ಮಾಡಿದ್ದಾರೆ. ಆನಂತರ ಸಿಚುವೇಶನ್ ಎಲ್ಲ ಕಂಟ್ರೋಲ್ ಆಗಿದೆ. ಮತ್ತು ಅದೇ ರೂಟಲ್ಲಿ ಮತ್ತೆ ಇನ್ನೊಂದು ಅರ್ಧ ಗಂಟೆ ಮೇಲೆ ಇನ್ನೊಂದು ಗಣೇಶ ಮೂರ್ತಿನ ವಿಸರ್ಜನೆಗೆ ಹೋಗಿತ್ತು. ಅಂಥ ಸ್ಥಿತಿ ನಿರ್ಮಾಣವಾಗಿತ್ತು. ಸೊ ಅದಕ್ಕೆ ಸ್ವಲ್ಪ ಹಿನ್ನೆಲೆಯಲ್ಲಿ ಸ್ವಲ್ಪ ಒಂದು ಪ್ರೊವೊಕೇಟಿವ್ ಸ್ಪೀಚ್ ಮಾಡಿದರಲ್ಲಿ ಅದು ಇಬ್ಬರು ಮಾಡಿದ್ದಾರೆ, ಎರಡು ಕೋಮಿಂದ. ಸೊ ಇಬ್ಬರ ಮೇಲೆ ನಾವು ಪ್ರಕರಣ ದಾಖಲು ಮಾಡಿದ್ವಿ. ಅವ್ರ ಮೇಲೆ ಕ್ರಮವನ್ನು ತಗೊಳ್ತಾ ಇದ್ದೇವೆ. ಇದಾದ ನೀನು ಆಗಿದ ನಂತರ ನಮ್ಮ ನೈಟು ನಾನು ಇಲ್ಲಿ ಬಂದಿದ್ದೆ. ನಾನು ನೈಟಿಂದ ಇಲ್ಲೇ ಕ್ಯಾಂಪ್ ಮಾಡಿದ್ವಿ. ನಮ್ಮ SP ಅವರು ಎಲ್ಲ ಸ್ಟಾಫ್ ಹಾಕ್ಕೊಂಡು ನೈಟ್ ಸಿಚುವೇಶನ್ ಕಂಪ್ಲೀಟ್ಲಿ ಅಂಡರ್ ಕಂಟ್ರೋಲ್ ಇದೆ ಎಲ್ಲ ಮಾಡಿದ್ದೀವಿ. ನಮ್ಮ ಪ್ರತಿ ಏರಿಯಾದಲ್ಲೂ ಸ್ಟಾಫ್ ಹಾಕಿದ್ದೀವಿ. ನೈಟೆಲ್ಲ ಪೆಟ್ರೋಲಿಂಗ್ ಮಾಡಿಬಿಟ್ಟು ಸಿಟಿನಲ್ಲಿ ಕಂಪ್ಲೀಟ್ ಅಬ್ಸಲ್ಯೂಟ್ಲಿ ನಾರ್ಮಲ್ಸ್ ಇರುವ ರೀತಿಯಲ್ಲಿ ಇದೆ. ರಾತ್ರಿಯಿಂದ ಈಗ ತಾವು ಹೊರಗಡೆ ನೋಡಿ ಎಲ್ಲ ಅಬ್ಸಲ್ಯೂಟ್ಲಿ ಶಾಂತಿಯುತ ವಾತಾವರಣ ನಿರ್ಮಾಣವಾಗಿ ಹಿಂದೆ ಏನಿತ್ತೋ ಅದೇ ರೀತಿಯಲ್ಲಿ ಆಗಿದೆ. ಸೊ ಇದರಲ್ಲಿ ಯಾರು ಈ ಕಿಡಿಗೇಡಿಗಳು ಬಂದು ಕಲ್ಲು ತೂರಾಟ ಮಾಡಿದ್ದರೋ